ಪಾಪ ನಮ್ಮ ಸುಚಿ ಮುಖ ಎಷ್ಟು ಸಣ್ಣದಾಗಿತ್ತು ನೋಡು, ಎಷ್ಟು ಲವ್ಕಿಂದ ಇರ್ತಿದ್ಲು. ಅದು ಸುಚಿತ್ರಾ ಅವರೇ, ನೀವು ಯಾಕೆ ಇಷ್ಟು ಡಲ್ ಆಗಿರಿ? ಅವಿನಾಶ್ ನಿಂಗ ಗೊತ್ತೈತಲ್ಲ ಏನೇನಾಗೈತಿ ಅಂತ, ಮತ್ತೆ ಹಿಂಗ ಕೇಳುದು. ಹೌದು, ಆದ್ರೆ ನಂಗೆ ಒಂದು ಅರ್ಥ ಆಗ್ತಿಲ್ಲ. ನಿಮ್ಮ ಮಾವ ಹಿಂಗೆಲ್ಲ ಮಾಡುದು ನಿಂಗೆ ಮದ್ವಿಕಿನ ಮೊದಲೇ ಗೊತ್ತಾಗೈತಲ್ಲ, ನೀವು ಖುಷಿ ಪಡ್ಬೇಕು. ಅದನ್ನ ಬಿಟ್ಟು ಹಿಂಗೆ ಯಾಕೆ ಮಾಡಕ್ ಕುಂತೀರಿ? ಅದು ನಿಂಗೆ ಗೊತ್ತಿಲ್ಲ, ನಮ್ಮಪ್ಪ ಮತ್ತು ನಮ್ಮವ್ವ ಇಬ್ರು ಸೇರಿ ಮಾವುಗ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಾರ ಅವರು. ಈಗ ಅವ್ರಿಗೆ ಒಪ್ಸೋದು ನಂಗೆ ತಲೆ ಬ್ಯಾನಿ. ಅಯ್ಯೋ ದೇವ್ರಿ, ಮತ್ತೆ ಅದು ವಿಡಿಯೋ ಮಾಡ್ಕೊಂಡಿರಲ್ಲ, ಅದು ಇನ್ನು ಚಂದಕ್ಕೆ ಮಾಡಿರೇನೋ? ಆ ವಿಡಿಯೋ ತಗೊಂಡು ತೋರಿಸ್ರಿ, ನಿಮ್ಮ ಮಾವ ಹಿಂಗಿಂಗಂತ ಹೇಳ್ರಿ, ಮುಗಿದೋತು. ಅದು ಹೆಂಗೆ ಮುಗಿತೈತಿ? ನಮ್ಮಪ್ಪಗ ಅಸ್ತಮಾ, ಅವ್ರಿಗ ಸಡನ್ ಶಾಕ್ ವಿಷಯ ಹೇಳ್ಬಾರ್ದಂತ ಡಾಕ್ಟರ್ ಹೇಳ್ಯಾರ. ಅವಾಗವಾಗ ಎದಿ ನೋವು ಬರ್ತಿರ್ತೈತಲ್ಲ, ಅದ ನಂಗೆ ಹೆದರಿಕೆ. ಸುಚಿತ್ರಾ, ಇನ್ನೂ ಒಂದು 5 ನಿಮಿಷದಾಗ ನಿಮ್ಮ ಮನೆ ಬರುತ್ತಾ? ನಕ್ಕೊಂತಿದ್ರ ಸ್ವಲ್ಪ ನಿಮ್ಮ ಮನ್ಯಾಗೂ ಚಲೋ ಅನಿಸ್ತತಿ. ನಿಮ್ಮ ಮಾವ ನೋಡಲಿ ಗೇಟಿಂಗ್ ಕಡೆನ ನಿಂತಾನ. ಬಡ್ಡಿ ಮಗ ಮಾವ, ನಿಂಗೆ ಮಾಡ್ತೀನಿ. ಅವಿ, ನೀ ನಂಗೆ ಒಂದು ಹೆಲ್ಪ್ ಮಾಡಬೇಕು. ಅಲ್ಲಿ ಅವಿನಾಶ ಅಂತಿಲ್ಲ, ಈಗ ಅವಿ ಅನ್ನ ಕುಂತಾಳ. ಹೇಳ್ರಿ. ಅದು ನಮ್ಮ ಮಾವ ಇದ್ದಾಗ ನೀನು ನನ್ನ ಜೊತೆ ಫ್ರೆಂಡ್ ತರ ಕ್ಲೋಸ್ ಆಗಿರ್ತೀಯ. ಅವನು ಹೆಂಗ್ ನನ್ನ ಹೊಟ್ಟಿ ಉರ್ಸನಲ್ಲ, ನಾವಿಬ್ರು ಸೇರಿ ಅವನು ಹೊಟ್ಟಿ ಉರ್ಸುನು. ಅವನಾಗಿ ಈ ಮದ್ವೆ ಬ್ಯಾಡ್ ಅಂದಿರ್ಬೇಕ. ಹಂಗ್ ಮಾಡುನ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಅವಿ, ನೀವು ಹೆಂಗ್ ಹೇಳ್ತೀರಿ ಹಂಗೆ. ಮನೆ ಬಂತು, ಗಾಡಿ ನಿಂದ್ರಸ್ ಮಾಡ್ತೀನಿ ಅವನಿಗೆ. ಯಾಕೆ ಇಷ್ಟೊತ್ತು ಬರಾಕ? ಅವಿ, ನಾಳೆ ಬೆಳಿಗ್ಗೆನ ಬಂದ್ಬಿಡು. ನಾಳೆ ಗುಡಿಗೆ ಎಲ್ಲಾರ ಹೋಗ್ಬರೋನು. ಅಲ್ಲ, ನಾನು ಇಲ್ಲಿ ಮಾತಾಡಕ್ ಕುಂತಾನಿ, ಖಬರ್ ಇಲ್ದಂಗ ಆ ಡ್ರೈವರ್ ಕೂಟ ಮಾತಾಡಕ್ ಕುಂತಾಳ ನೋಡಿಕಿ ನಮ್ ಸುಚಿ. ಇದ್ದ ನಂಗೆ ಆಗಂಗಿಲ್ಲ ಅನ್ನೋದು. ಏ ಸುಚಿ, ಏನು ಮಾವ ನಿಂದು? ನಾನು ಅವಿನಾಶ್ ಹತ್ರ ಮಾತಾಡಕ್ ಕುಂತಾನಿ. ಅವನು ಡ್ರೈವರ್, ನೆನಪಿರ್ಲಿ. ಡ್ರೈವರ್ ಆದ್ರ ಈಗ ನಾನು ಅವನು ಬೆಸ್ಟ್ ಫ್ರೆಂಡ್ ಆಗ್ಬಿಟ್ಟಿವಿ. ಸ್ವಲ್ಪ ತಡಿ, ಆಮೇಲೆ ನಿನ್ ಜೊತೆ ಮಾತಾಡ್ತೀನಿ. ಈಗ 5 ನಿಮಿಷ ನೀನು ಒಳಗೆ ಹೋಗು. ಅಕ್ಕ ತಡಿ, ನಿಂಗೆ ಅಕ್ಕಂಗೆ ಹೇಳಿ ಮಾಡಿಸ್ತೀನಿ. ಛೇ, ಈ ಸುಚಿ ಯಾಕೆ ಹಿಂಗೆ ಮಾಡಕ್ ಕುಂತಾಳ ಏನ? ನನಗ್ರ ಹೊಟ್ಟೆಲ್ಲ ಹುರಿದೊಕ್ಕೈತಿ. ಹಿಂಗೆಲ್ಲ ಮಾಡಿದ್ರಿ ಹೆಣ್ಮಕ್ಳು. ಬರ್ಲಿ ಒಳಗೆ ಮಾಡಿಸ್ತೀನಿ. ಅಲ್ಲ, ನಾನು ಅವಿನಾಶ್ ಹತ್ರ ಮಾತಾಡಿದ್ರೆ ನಿಂಗೆ ಇಷ್ಟೆಲ್ಲ ಉರ್ದೋತು. ನೀನ್ ಕಂಡು ಹುಡುಗಿಯರ ಜೊತೆಗೆ ಹೋದಾಗ ನಂಗೆ ಆಗಂಗಿಲ್ಲನ? ಉರ್ದು ಸತ್ತ ಹೋಗ್ಬಿಡತ್ತಾಗ. ಅವಿನಾಶ್ ಬಾ ಒಳಗ. ಎತ್ತಾಗ ಬಂದು ಲಡ್ಡು ಬಂದ ನನ್ನ ಬಾಯಿಗ ಬಿತ್ತ. ಇಬ್ಬರ ಜಗಳ ನನಗೇ ಲಾಭ. ಹಾರ್ಟಿಗೆ ಬಲ್ಲಗ ಅಲ್ಲಿಟ್ಟು ಬಿಟ್ಲು, ಮನಸ್ಸಿಗೆ ಮುತ್ತನು ಕೊಟ್ಬಿಟ್ಲು. ಏನ್ರಿ ಅದು ಎಷ್ಟಂತ ಕೇಳ್ತೀರಿ? ಅದು ಭಾಳ ತ್ರಾಸ ಆಗಕ್ಕಂತ ನಿಮ್ಗೆ. ಸ್ವಲ್ಪ ದವಾಖಾನಿಗೆ ಅಡ್ಮಿಟರ್ ಆಗ್ತೀರಿ ನೋಡ್ರಿ. ಇವತ್ತಾಗಿದ್ದಾಗೆ ನಮ್ಮ ಅವ್ವ ಅಪ್ಪಗ ಹೇಳ್ಬಿಡ್ತೀನಿ. ಗುಳಿಗೆ ತಗೊಂಡಿನಲ್ಲಿ ಈಗ ಆರಾಮ ಆಕೈತಿ, ಸ್ವಲ್ಪ ಕಫ ಜಾಸ್ತಿ ಆಗೈತೆ ಅಷ್ಟ. ಹಂಗಲ್ರಿ, ಡಾಕ್ಟ್ರ್ ಹೇಳ್ಯಾರ ಏನಾರ ಹೆಚ್ಚು ಕಡಿಮೆ ಭಾಳ ತ್ರಾಸ ಆದ್ರೆ ಅಡ್ಮಿಟ್ ಆಗ್ಬಿಡ್ರಿ, ಭಾಳ ಟೈಮ್ ಮಾಡಬೇಡ್ರಿ, ಜೀವಕ್ಕೆ ಆಪತ್ತು ಅಂತ ಹೇಳ್ಬಿಟ್ಟಾರ. ನಂಗೆ ಹೆದರಿಕೆ ಬರ್ತೈತ್ರಿ. ಅಯ್ಯೋ ದೇವ್ರಿ, ನಮ್ಮ ಅಪ್ಪಗೊಂದು ಭಾಳ ತ್ರಾಸ ಆಗಕ್ಕಂತತಿ. ಈ ಟೈಮ್ನಾಗ ನಾನು ಹೆಂಗೆ ಹೇಳಿ ಹಿಂಗೆಲ್ಲ ಮಾಡಕ್ಕಂತಾನ ಮಾವ ಅಂತ? ಇನ್ನೂ ಸ್ವಲ್ಪ ಜಾಸ್ತಿ ಮನ್ಸಿಗೆ ಹಚ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ. ಅಲ್ಲ, ಹೇಳ್ತೀನಿ ಅಂತ ಬಂದು ಹಂಗ ನಿಂತಾಳ. ಬಂದೇನ ಮಗಳ ಬಾ. ನಿಮ್ಮಪ್ಪ ಒಂದು ತಾಸು ಆತ್ ನೋಡು, ಕೆಮ್ಮಿದ್ದ ಒಟ್ಟು ಸಮಾಧಾನ ಇಲ್ಲ, ಪುರ್ಸುತ್ತಿಲ್ಲವ ಜೀವಕ್ಕೆ. ಹಿಂಗಾದ್ರಿ ಹೆಂಗ? ದವಾಖಾನಿಗೆ ಹೋಗುನು, ಅಡ್ಮಿಟ್ ಆಗ್ರಿ ಅಂದ್ರೆ ಅದಕ್ಕೂ ಒಲ್ಲೆ ಅಂತಾರ. ನಾನು ಏನು ಮಾಡಲಿ ಹೇಳು? ಇಲ್ಲಿ ತ್ರಾಸ ಆಗೈತಿ, ಅದಕ್ಕ ಸುಚಿತ್ರ ಅವ್ರು ಸುಮ್ಮನೆ ನಿಂತಾರ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಹೇಳಿರೋರು. ಅಪ್ಪ ಏನಾತಪ್ಪ? ಏನಿಲ್ಲ ಮಗಳ, ನಿಮ್ಮ ಅವ್ವ ಸುಮ್ಮನೆ ಗಾಬ್ರಿ ಅಕ್ಕಳ. ಒಟ್ಟು ಈಗ ಹೊರಗೆ ಹೋಗಿದ್ನಿ ಜ್ಯೋತಿಷ್ಯರ ಹತ್ರ. ಎದಕ್ಕೆ ಹೋಗಿದ್ದಿ? ಅದನವ, ನಿಂದ ಮದ್ವಿ ಮಾತುಕತೆ. ಈಗ ಯುಗಾದಿ ಮುಗೀತು, ಯಾವಾಗ ಮದ್ವಿ ಇಟ್ಕೋಬೇಕು, ಹಾಲ್ಗಂಬ ಅವೆಲ್ಲ ಕೇಳ್ಕೊಂಡು ಬರಾಕಂತ ಹೋಗಿದ್ನಿ. ಅಪ್ಪ, ನಿನಗೆ ಈ ಸ್ಥಿತಿ ಒಳಗೆ ನೋಡಿ ನಾನು ಮದ್ವೆ ಆಗಕ್ಕೆ ಒಲ್ಲೆ. ಹಂಗನಬೇಡ ಮಗಳ, ಹಂಗನಬೇಡ. ನಿಮ್ಮಪ್ಪಗ ಈಗ ಮನಿ ಮತ್ತು ಬಿಸಿನೆಸ್ ಎಲ್ಲ ನೋಡ್ಕೊಳಕ್ ಆಗ್ವಲ್ತು. ಈಗ ಕಿರಣನ್ ಕೈಯಾಗ ಒಪ್ಸಿದ್ರ ನೆಮ್ಮದಿಯಾಗಿ ಕಾಲ ಕಳೀತಾರ ನಿಮ್ಮಪ್ಪ. ಹಂಗಲ್ಲವ, ಅದು ನಿಂಗೆ ಗೊತ್ತಾಗ್ವಲ್ತು. ನಾನು ಹೇಳುವುದು ನಿಮ್ಗೆ ಅರ್ಥನೂ ಆಗ್ವಲ್ತವ. ಅಲ್ಲ, ಅಪ್ಪಗ ಇಂಥ ಸೀರಿಯಸ್ ಐತಿ. ಇದು ಅಸ್ತಮಾ ಪೂರ ಆರಾಮ ಆಗ್ಲಿ ತಗೋ, ಆಮೇಲೆ ಬೇಕಂದ್ರೆ ಮದ್ವೆ ಮಾಡ್ಕೊತೀನಿ. ಮದ್ವಿಗೆ ಏನು ಅರ್ಜೆಂಟ್ ಐತಿ? ಹಂಗಲ್ವಾ, ಈಗ ಡೇಟು ಗೊತ್ತಾಗೈತಿ, 4 ಮಂದಿಗೂ ತಿಳಿಸೇನಿ. ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ರಿಗೂ ಹೇಳ್ಬಿಟ್ಟನಿ ಇಂಥ ದಿನ ಅಂತ. ಈ ಟೈಮ್ನಾಗ ಬ್ಯಾಡ್ ಅನ್ನಕ್ಕೆ ಹೆಂಗಾಕಿತ್ತವ? ಏನಾಗೈತಿ? ನಿಮ್ಮ ಮಾವನ ಅದನ ಈ ಮನೆಗ ಮಹಾರಾಣಿ ಹಂಗಿರೋ, ಬ್ಯಾರೆಯವ್ರ ಮನೆಗೆ ಹೋಗಿ ಯಾಕೆ ಕಷ್ಟ ಬೀಳ್ತೀವ? ನೋಡು, ನಿಂಗೆ ತಿಳ್ದಂಗೆ ಮಾಡು. ಹೌದವಾ? ಏನು ಇನ್ನ 10 ದಿನ ಮದ್ವಿಗ ಉಳಿದಿರೋದು. ಅದ್ರಾಗ ಲಗ್ನ ಕೊಟ್ಟ ಶಾಸ್ತ್ರ ಆಗ್ಬೇಕು, ಮತ್ತ ಅವು ಇವು ಜಗದಷ್ಟು ಇರ್ತಾವಲ್ವಾ, ಬಳಿ ಶಾಸ್ತ್ರ ಎಲ್ಲವೂ ಧೂಮ್ ಧಾಮ್ ಆಗಿ ಮಾಡೋಣಂತ. ಏನು ನೀನ್ ಜಾಸ್ತಿ ಚಿಂತೆ ಮಾಡಬೇಡವಾ ಮಗಳ, ಎಲ್ಲ ಒಳ್ಳೇದಾಕತಿ. ಸುಮ್ಕ ಹ್ಞೂ ಅನ್ನ. ಅಯ್ಯ ದೇವ್ರಿ, ಅಲ್ಲ ಎಷ್ಟು ನಾಚಿಕೆ ನೋಡ್ರಿ. ಹೌದು, ಮತ್ತೆ ಏನ್ ಹುಡುಗಿ ಅಲ್ಲೇನು ನಾಚಿಕೆ ಇರ್ತತಿ. ನೀವು ಮಕ್ಕಂಡು ಓಟೋ ರೆಸ್ಟ್ ಮಾಡ್ರಿ, ಏನ್ ಜಾಸ್ತಿ ಆಯಾಸ ಮಾಡ್ಕೋಬೇಡ್ರಿ. ಡಾಕ್ಟರ್ ಹೇಳ್ಯಾರ ಇನ್ನೂ ಒಂದು 5 ನಿಮಿಷ ಬಿಟ್ಟು, ಇನ್ನೂ ಒಂದು ಎಷ್ಟು 5 ನಿಮಿಷ ಬಿಟ್ಟು ಇನ್ನೂ ಒಂದು ಗುಳಿಗೆ ತಗೊಳ್ದೈತಿ, ತಗೊಳ್ಳಂತ್ರ ಮಕ್ಕೋರಿ.
ನಾನು ಅಡಿಗೆ ಮಾಡ್ಬೇಕು. ಏನಪ್ಪ ಅವಿನಾಶ, ಏನ ಮದ್ವಿ ಮಾತುಕತೆ ಆತಂತ? ಹುಡುಗಿ ಚಲೋ ಅದಾಳ? ಚಲೋ ಅದಾರಿ. ನೋಡಪ್ಪ ಎಂತ ವಿಪರ್ಯಾಸ, ನಮ್ಮ ಮನ್ಯಾಗೂ ಮದ್ವಿ, ನಿಮ್ ಮನ್ಯಾಗೂ ಮದ್ವಿ. ನಿನ್ನ ಮದ್ವಿಗಿನ 7 ದಿನ ಐತಿ. ಡೇಟ್ ತಗ್ಸಿಲ್ರಿ, ನಂಗೆ ಗೊತ್ತಿಲ್ಲ. ಆದ್ರ ಇನ್ನೂ ಒಂದು 15 ದಿನ ಅನ್ನ ಕುಂತಿದ್ರು. ಚಲೋ ಆತ್ ಬಿಡಪ್ಪ, ನಮ್ಮ ಮನ್ಯಾಗಿಂದ ಮೊದ್ಲು ಮುಗಿಲಿ. ಮತ್ ನೀನ್ ಇಲ್ಲ ಅಂದ್ರ ಕೈ ಮುರ್ದಂಗ್ ಆಕೈತಿ. ಡ್ರೈವರ್ ಅದು ಇದು ಎಲ್ಲ ಬೇಕಲ್ಲಪ್ಪ. ಮದ್ವಿ ಮನೆ 8 ಮಂದಿ ಇದ್ರು ಸಾಲಂಗಿಲ್ಲ. ಅದಕ್ಕ ಏನ್ ಅನ್ಕಬೇಡ, ಇವತ್ತು ಇಲ್ಲೇ ಊಟ ಮಾಡು. ಆತ್ ತಗೋರಿ. ಅಂತೂ ಇಂತೂ ನನ್ನ ಮದ್ವಿ ಫಿಕ್ಸ್ ಆಯ್ತು. ನಂದು ಮದುವೆ ಅಂದು ಆಗ್ಲಿ ಈ ಡ್ರೈವರ್ನ ಜಾಡ್ಸಿ ಇವತ್ತು ಅವತ್ತು ಮನೆಯಿಂದ ಹೊರಗಾಕ್ತೀನಿ. ಅಲ್ಲಿ ಮಟ ನನಗರ ಸಮಾಧಾನ ಇಲ್ಲ, ನನ್ನ ಜೀವಕ್ಕೆ ಸಮಾಧಾನನ ಇಲ್ಲ. ಮಾವ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ. ಏನು APMC ನಿನ್ನ ಬಿಸ್ನೆಸ್ ಎಲ್ಲ ನಾನು ನೋಡ್ಕೊಂತೀನಿ. ನೀನು ಆರಾಮ್ ಒಂದು ಕಡೆ ಮಕ್ಕಂಬಿಡು. ಹಂಗ ಮಾಡ್ತೀನಿ. ಕಲ್ಪನಾ ತಗರವ, ನೀ ಕೇಳಿದ್ದಿಲ್ಲ ಮಾವಿನಕಾಯಿ ಅದ್ರ ಮೇಲೆ ಎಲ್ಲ ಉಪ್ಪು ಖಾರ ಹಾಕಿ ತಂದನಿ, ಚಂದಾಗಿ ತಿಂತಗೋ. ನಂಗರ ಭಾಳ ಖುಷಿ ಆಚಿಕಿ. ಅದೇನೇನ ಬರೀ ಇವ ತಿನ್ಬೇಕು, ಬರೀ ಹುಳಿ ತಿನ್ಬೇಕು ಅನ್ಸ ಕುಂತ ಬಿಟ್ಟತಿ. ತಂದು ಕೊಟ್ಟಿದ್ದಕ್ಕೆ ಭಾಳ ಉಪಕಾರ ಆಚಿಕಿ. ಭಾರಿ ಉಪ್ಪು ಹುಳಿ ಖಾರ ಎಷ್ಟು ರುಚಿ ಅನ್ಸಕಂತದ ಗೊತ್ತೇನೋ ಚಿಕ್ಕಿ. ಅದು ಒಂಥರಾನ ಖುಷಿ ಅನ್ಸಕಂತೈತಿ ನೋಡು. ಅನ್ಸುತ್ತ ಅನ್ನಿಸ್ಲಾರ್ದಂಗೆ ಏನಾಕೈತಿ? ಹಿಂಗೆಲ್ಲ ಮಾತಾಡಿ ನಮ್ಮ ಹೊಟ್ಟಿ ಉರ್ಸೋದ್ರಾಗಿರ ಖುಷಿ ನಿಂಗೆ ಎಲ್ಲಿ ಸಿಕ್ತತಿ? ಅವ್ವ ನಾನೇನ್ ಮಾಡಿದ್ನಿ? ಏನು ಮಾಡಿದ್ನಿ ಅಂದ್ರೆ ಹೊಲದಲ್ಲಿ ನಿನ್ನ ಮತ್ತೆ ನನ್ನ ಬಾಯಾಗ ಬರ್ತತಿ. ತಿನ್ನಕ್ ಕುಂತೀಯ, ಬಾಯಿ ಮುಚ್ಕೊಂಡ್ ತಿನ್ಬೇಕು. ಅದನ್ನ ಬಿಟ್ಟು ಹಂಗಾಗ ಕುಂತತಿ ಹಿಂಗಾಗ ಕುಂತತಿ ಅಂತ ಯಾಕಲೆ ಹೇಳ್ತಿ? ಹೇಳಿದ್ರಿ ಏನಾತ್ವಾ? ಬೇಬರ್ಸಿ, ನೀ ಹೇಳುದೇನು ಹೇಳ್ತಿ ಬಿಡು, ಆದ್ರ ಕೇಳೋರ್ ಕಿವಿ ಏನಂತವು? ನೀನು ಒಯ್ದಂದು ನಿನಗ ಸೂಕ್ಷ್ಮನ ಅರ್ಥ ಆಗ್ವಲ್ತಲ್ಲೇ. ಭಾಗ್ಯಕ್ಕ ಸುಮ್ಕಿರು, ಯಾಕೆ ಬೈತಿ? ಹಾಗೆಲ್ಲ ಬೈಬಾರ್ದು ಮಾತಿಗ, ಒಳ್ಳೇದಲ್ಲದು. ಆಕಿ ತಿನ್ಲಿ, ಏನಾಕೈತಿ? ಆಕಿ ಜಾಣದ ತಗೋ, ಎಲ್ಲ ತಿಳ್ಕಂತಾಳ. ನೀ ಬೈಬೇಡ, ಸುಮ್ಕಿರು. ಏನ್ ಅನ್ಕಬೇಡ, ನೀ ತಿನ್ನವ. ತಿನ್ನು. ಇನ್ನ ಏನೇನ್ ಆಸಿ ಬೈಕಿ ಅಕ್ಕ ನೋಡಿ ಎಲ್ಲ ಹೇಳು, ಪಟ್ಟಿ ಮಾಡ್ಕೊಡು, ತಂದ್ ನಿನ್ ಮುಂದೆ ಇಡ್ತೇವಿ. ಯಾಕ ಸುಮ್ಕಿರು. ಯಾಕ ಇನ್ನ 20 ದಿನ ಐತಿ ಅಬಾಸನ್ ಮಾಡ್ಸಕ. ಆಕಿದು ಮದುವೆ ಆಗಿ ಗಂಡನ ಮನೆಯಿಂದ ತವ್ರ ಮನೆಗೆ ಬರ್ತಾಳಲ್ಲ, ಅವಾಗ ಐತಿ ಅಬೋಷನ್ನು. ಅಲ್ಲಿ ಮಟ ಆಕಿ ತಿಂದು ಗಟ್ಟಿಯಾಗಿರ್ಲಿ, ನೀ ತಡ್ಕೋಬಿಟ್ಟು ಸುಮ್ಕಿರು. ಏನ್ ಮಾಡ್ತಿ ನೋಡ್ ಚಂದ್ರಿ, ನಂಗೆ ಸಾಕಾಗೋಗೈತಿ. ಈ ಜಲಮಾನ ಸಾಕಾಗೋಗೈತಿ ಈ ಕಾಲಾಗ. ಮತ್ತೆ ಹೆಂಗ್ ತಿಂತಾಳ ನೋಡು, ಮಳ್ಳಿ ಹದ್ನಂಗ. ಮತ್ತ ನಾನು ಬಾಯಾಗ ಬರ್ತಾವ್. ನೀ ಅತ್ತ ಕಡೆ ಹೋಗ. ಯಾಕ ಒಳಗೆ ಏನಾರ ಕೆಲಸ ಇದ್ರೆ ನೋಡ್ಕೊ ಹೋಗು. ನಾ ಎಲ್ಲ ಮಾತಾಡ್ತೀನಿ, ಹೋಗು. ಹೆತ್ತಿನಲ್ಲವಾ ಈಕೀಗ, ಇದನ್ನೆಲ್ಲ ನೋಡೋದೊಂದು ಬಾಕಿ ಐತಿ. ಕಲ್ಪನಾ, ಯಾಕವಾ ಮುಖ ಅನ್ನೋದು ಹಿಂಗ್ ಮಾಡಿ ನಕ್ಕೊಂತಿರ್ಬೇಕವಾ? ಇವೆಲ್ಲ ಈ ಕಿವಿಂದ ಕೇಳಿ ಈ ಕಿವಿಂದ ಬಿಟ್ಟು ಬಿಡ್ಬೇಕು. ಐ ಡೋಂಟ್ ಕೇರ್ ಅನ್ಬೇಕು. ಈಗಿನ ಹುಡುಗಿಯರು ಹಿಂಗ ಏನ್ ನೀವು? ನೋಡವ ಕಲ್ಪನಾ, ಈಗ ನಿನಗ ನೋಡಿವಲ್ಲ ಹುಡುಗ ಬಹಳ ಚಲೋ ಅದಾನ. ದುರ್ಬಿನ್ ಹಾಕಿ ಹುಡುಕಿದ್ರು ಇಂಥ ಹುಡುಗ ಸಿಗಂಗಿಲ್ಲ ಅಂತದ್ರಾಗ ನಿಂಗೆ ಸಿಕ್ಕಾನ ಏನು? ನಾ ಹೇಳ್ದನ್ ಕೇಳ. ಈ ಹೊಟ್ಟೆಗೈತಲ್ಲ ಅದನ್ನ ಅಬೋಷನ್ ಮಾಡಿಸ್ಕೊಂಬಿಡು. ಈಗ ಮದುವೆ ಆದ 1-2 ದಿನದಾಗ ನಿಮ್ಗ ತವ್ರ ಮನಿಗೆ ಕಳಿಸ್ತಾರ. ಅವಾಗ ಅಬೋಷನ್ ಮಾಡಿಸಿ ಚೊಕ್ಕಾಗಿ ಬಂದು ಹೊಸ ಸಂಸಾರ ಚಾಲು ಮಾಡು. ಚಿಕ್ಕಿ, ಹಂಗ ಮಾಡ್ತೀನಿ. ಜಾನಿ ನಮ್ಮ ಕಲ್ಪನಾ ಬಂಗಾರವ. ಬಂಗಾರ ಇದ್ದಂಗದಿ ನೋಡಿ ನೀನಾರ. ಈಗ ತಿನ್ನು, ಮತ್ತೇನಾರ ಬೇಕಂದ್ರ ಹೇಳಿ ಮಾಡಿಸ್ಕೊಂಡು ತಿನ್ನು. ನೀ ಒಟ್ಟು ಚಂದ ಇರ್ಬೇಕವ ನನ್ನ ಮಗಳ, ನೀ ಚಂದ ಇರ್ಬೇಕು. ಚಿಕ್ಕಿ, ನನಗ ಫೋನ್ ಮಾಡ್ದಿತ್ತು ನನ್ನ ಫ್ರೆಂಡ್ಸಿಗೆಲ್ಲ. ಭಾಳ ಬ್ಯಾಸರಾಗ ಕುಂತತಿ. ಫೋನ್ ಕೊಡ್ತೀಯಾ? ಫೋನು ಯಾರಿಗೆ ಹಚ್ತೀವ ನೀನು? ನನ್ನ ಫ್ರೆಂಡ್ ಅದಾರ್ ಚಿಕ್ಕಿ, ಮಾತಾಡಿದ್ರ ಒಟ್ಟು ಹೊತ್ತು ಕಳಿತೈತಿ ಅಂತ. ಅದಕ್ಕೆ ಯಾಕೆ ಹೆದರ್ತೀವ? ಕೊಡ್ತೀನಿ ತಗೋ, ನಾಳೆ ರೊಕ್ಕ ಹಾಕಿ ಕೊಡ್ತೀನಿ. ಮಾತಾಡಿ, ಯಾರಿಗೆ ಮಾತಾಡ್ತೀನಿ ನೋಡು, ಮಾತಾಡವ. ಆತ್ ತಗೋ ಚಿಕ್ಕಿ, ನಾನು ತಿಂತೀನಿ. ನನ್ನ ಮಗಳ ತಿನ್ನವ. ನಿಂಗೆ ಏನಾರ ಬೇಕಂದ್ರೆ ನಂಗೆ ಹೇಳ. ನಿಮ್ಮ ಅವ್ಗೇನು ಹೇಳ್ಬೇಡ ನೀನು. ನಿಮ್ಮ ಅವ್ವ ಬರೇ ಕವು ಬವು ಮಾಡ್ತಾಳ. ನಾನ್ ತಂದು ಕೊಡ್ತೀನಿ ಆಳ ಮಗಳ. ನನ್ನ ದಾರಿಗೆ ಬಂದು ನನ್ನನ್ನ ಬಿಟ್ಕೊಟ್ಟು ಹಿಡಿಯಕ್ ನೋಡಕ್ ಕುಂತಾರ ಇವರು. ಪಾಪ ಅವಿನಾಶ್ ಅವ್ರಿಗೆ ಮೋಸ ಆಗ್ಬಾರ್ದು ನನ್ನಿಂದ. ನನಗೂ ಮದ್ವಿ ಇಷ್ಟನೇ ಇಲ್ಲ. ನಾನು ಕಿರಣ್ಗ ಮದ್ವಿ ಆಗ್ತೀನಿ. ನಾನು ಹಿಂಗತಿ ಪ್ರೆಗ್ನೆಂಟ್ ಅಂತ ಅಂಜಲಿ ಅವ್ರಿಗೆ ಅನುಮಾನ ಬಂದೈತಿ. ಅದಕ್ಕೆ ಅವ್ರ ಮೇಲೆ ನನಗೆ ಪರೀಕ್ಷೆ ಮಾಡಕ್ಕಂತಾರ. ಆಗಿದ್ದಾಗ್ಲಿ ನಾನೇ ಹೋಗಿ ಹಿಂಗಿಂಗಂತ ಹೇಳ್ಬಿಡ್ತೀನಿ ಅಂಜಲಿ ಅವ್ರ ಹತ್ರ. ಹೌದು, ಹಂಗ ಮಾಡ್ಬೇಕು. ಅವ್ರ ಸಹಾಯ ತಗೊಂಡ ನಾನು ಕಿರಣನ್ನ ಹುಡ್ಕಾಕತ್ತ ಏನ. ಆ ದೇವ್ರು ಹೆಂಗ್ ದಾರಿ ತೋರಿಸ್ತಾ ನಂಗೆ ಮಾಡ್ಬೇಕು. ಎತ್ತಾಗರ ಒಂದು ಎಲ್ಲರಿಗೂ ಒಳ್ಳೇದಾಗ್ಬೇಕು. ಪಾಪ ಈ ಕೂಸನ್ನ ತಗ್ಸಕ್ ನಂಗೆ ಇಷ್ಟನೇ ಇಲ್ಲ. ನಮ್ಮಿಬ್ಬರ ಜಗಳದಾಗ ಈ ಕೂಸು ಯಾಕೆ ಸಾಯ್ಬೇಕು? ಬೇಡ, ನನ್ನಿಂದ ಯಾರಿಗೂ ನೋವಾಗೋದಂತೂ ಬೇಡ. ನಾನು ಹುಡ್ಕೊಂಡು ಹೋಗ್ತೀನಿ ಕಿರಣಗ. ಅಂಜಲಿ ಅವ್ರಿಗೆ ಹೆಂಗ ಭೇಟಿ ಮಾಡಬೇಕು? ಹೌದು, ಅವ್ರ ಈ ಸಲ ಬಂದ್ರ ಮನೀಗ ಇದ್ದಿದ್ದಂಗೆ ಒಪ್ಕೊಂಡ್ಬಿಡ್ಬೇಕು. ಪಾಪ ನನಗಿಷ್ಟ ಅಂತ ನಮ್ಮ ಚಿಕ್ಕಮ್ಮ ತಗೊಂಬಂದು ಕೊಟ್ಟಾಳ. ತಿಂತೀನಿ, ತಿಂದುಂಡು ಆರಾಮಾಗಿರ್ತೀನಿ. ಈ ಕೂಸಿನ ಸಂಬಂಧರ ನಾನು ಆರಾಮಾಗಿರ್ಬೇಕು. ಹೌದು, ಇವತ್ತಲ್ಲ ನಾಳೆ ಎಲ್ಲ ಜಗಳ ಬಗ್ಗೆ ಹರಿದಿಂದೆ. ಈ ಕೂಸು ಮತ್ತೆ ಬಾ ಅಂದ್ರೆ ಬರಂಗಿಲ್ಲ. ಈ ಕೂಸನ್ನ ನಾನು ಕೈ ಬಿಡಂಗಿಲ್ಲ. ಫೋನ್ ಕೊಡ್ತಾರಂತ ನಾಳೆ, ಅದು ಹೆಂಗಾರ ಮಾಡಿ ಆ ರೀನಾಗ ಫೋನ್ ಹಚ್ಚಿ ಮಾತಾಡಿ ಕಿರಣನ್ನ ಹುಡುಕಿಸ್ಬೇಕು. ಈ ಅಂಜಲಿ ಅವ್ರಿಗೆ ಇದ್ದಿದ್ದ ವಿಷಯ ಹೇಳ್ಬೇಕು. ಇವ ನಾನು ಮಾಡ್ಬೇಕಾಗಿರೋ ಮೊದಲನೇ ಕೆಲಸ ನಾಳೆ. ಅಲ್ಲ, ಅಂಜಲಿ ಅವ್ರಿಗೆ ನಾನು ಹೆಂಗೆ ಭೇಟಿ ಆಗ್ಲಿ? ಅವ್ರು ಬರೋ ಮಟ್ಟ ಕಾಯ್ಕೋತ್ ಕುಂದ್ರಕ್ ಆಗಂಗಿಲ್ಲ. ಇನ್ನು ನಾನು ಹುಡುಕೊಂಡು ಎಲ್ಲಿ ಅಂತ ಹೋಗ್ಲಿ? ನಂಗೂ ಗೊತ್ತಿಲ್ಲ ಅವ್ರ ಮನೆ ಎಲ್ಲೈತಿ ಅಂತ. ನಾಳೆ ಚಂದ್ರಿಕಾ ಚಿಕ್ಕಿ ಎಲ್ಲಾರ ಹೊರಗೆ ಹೊಂಟಾಗ, ಇಲ್ಲಂದ್ರ ಅವ್ರ ಹಿಂದನ ಹೋಗ್ಬೇಕು. ಹಂಗ ಹೋಗ್ತಾ ಅಂಜಲಿ ಅವ್ರು ಸಿಕ್ಕ್ರ ಅವ್ರ ಮನೆ ಎಲ್ಲೈತಂತ ನೋಡ್ಕೊಂಡ್ ಬಂದು ಇನ್ನೊಮ್ಮೆ ನಾ ಹೋಗಿ ಹೇಳ್ಬೇಕು. ಹಂಗ ಮಾಡ್ಬೇಕಾಗೈತಿ.